ಎಲ್ಲರಿಗೂ ನಮಸ್ಕಾರ. ಕನ್ನಡತಿ ಗೃಹಿಣಿ ಕೈರುಚಿಗೆ ಸ್ವಾಗತ. ನಾನೀಗ ಮೈಸೂರು ಪಾಕ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಒಂದು ತಟ್ಟೆ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕಿದ್ದೀನಿ, ಒಂದು ಸ್ಪೂನು. ಈಗ ಅದನ್ನೆಲ್ಲ ಹೀಗೆ ಕೈಯಿಂದ ಸ್ಪ್ರೆಡ್ ಮಾಡ್ಕೊಳ್ತೀನಿ. ಎಲ್ಲ ಕಡೆ ಈ ಥರ ಸವರ್ಕೊಳ್ಬೇಕು. ಈ ಥರ ಚೆನ್ನಾಗಿ ಮೊದಲೇ ನಾವು ಸವರಿಟ್ಕೊಳ್ಬೇಕು ಮೈಸೂರು ಪಾಕ್ ಮಾಡೋದಕ್ಕೆ. ಆಯ್ತು, ಈಗ ಇದು ಮರೆಯದೆ ಸಬ್ಸ್ಕ್ರೈಬ್, ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಬೆಲ್ ಬಟನ್ ಪ್ರೆಸ್ ಮಾಡಿ. ಮೊದಲಿಗೆ ನೋಟಿಫಿಕೇಷನ್ ಬರುತ್ತೆ. ಆಗ ನೀವು ಮೊದಲಿಗೆ ಎಲ್ಲ ವೀಡಿಯೋಗಳನ್ನು ನೋಡಬಹುದು. ಗಂಟೆ ಇರುತ್ತಲ್ವ, ಅದರಿಂದ ನಾವು ಜರಡೆ ಮಾಡ್ಕೊಳ್ಬೇಕು. ಹೀಗೆ ಈಗ ಒಂದು ಅರ್ಧ ಬೌಲ್ ಹಾಕ್ಕೊಂಡಿದ್ದೆ. ಈಗ ಇನ್ನು ಒಂದು ಅರ್ಧ ಬೌಲ್ ಹಾಕ್ಕೊಂಡು ಅದನ್ನ ನಾನು ಜರಡೆ ಮಾಡ್ಕೊಳ್ತೀನಿ. ಹೀಗೆ ಗಂಟೆ ಇರುತ್ತಲ್ವ, ಹಾಗಾಗಿ ನಾವು ಇದನ್ನ ಮೊದಲಿಗೆ ಕಡಲೆ ಹಿಟ್ಟನ್ನು ಜರಡಿ ಇಟ್ಕೊಳ್ಬೇಕು. ಹೀಗೆ ಇದನ್ನೆಲ್ಲ ನಾನು ಜರಡೆ ಮಾಡ್ಕೊಂಡಿದ್ದಾಯಿತು. ಈಗ ನಾನು ಯಾವ ಮೆಜರ್ಮೆಂಟ್ ಬೌಲಲ್ಲಿ ನಾನು ಕಡಲೆ ಹಿಟ್ಟು ತೊಗೊಂಡಿದ್ನೋ ಅದರಲ್ಲೇ ನಾನು ಎಣ್ಣೆ ತೊಗೊಳ್ತಾ ಇದ್ದೀನಿ. ಇಲ್ಲಿ ನಾವು ಎಣ್ಣೆ ಆದರೂ ಹಾಕ್ಕೊಳ್ಬೋದು, ತುಪ್ಪ ಆದರೂ ಹಾಕ್ಕೊಳ್ಬೋದು. 2 ಬೌಲು ಎಣ್ಣೆ ಬೇಕಾಗುತ್ತೆ ಇದಕ್ಕೆ, ಈ ಮೈಸೂರು ಪಾಕ್ ಮಾಡೋದಕ್ಕೆ. 2 ಬೌಲು ನಾನು ಒಂದು ಬೌಲು ಅಲ್ಲಿ ಹಾಕ್ಕೊಂಡಿದ್ದೀನಿ. ಒಂದು ಬೌಲನ್ನು ಹಾಗೆ ಇಟ್ಕೊಳ್ತೀನಿ ಕಡಲೆ ಹಿಟ್ಟು ಕಲಿಸ್ಕೊಳ್ಳೋದಕ್ಕೆ. ಒಂದು 1/4 ಬೌಲು ನಾನಿಲ್ಲಿ ಹಾಕ್ಕೊಳ್ತೀನಿ. ಇಷ್ಟಾದರೆ ಆಯಿತು. ಈಗ ಇದರಿಂದ ನಾನು ಕಡಲೆ ಹಿಟ್ಟು ಕಲಿಸ್ಕೊಳ್ತೀನಿ. ಈ ಎಣ್ಣೆನ ಕಾಯೋದಕ್ಕೆ ಇಡಬೇಕು. ಈಗ ಸ್ಟವ್ ಮೇಲೆ ಈಗ ಎಣ್ಣೆನ ಹೀಗೆ ನಾವು ಒಂದು ಸ್ವಲ್ಪನೇ ಹಾಕ್ಕೊಂಡು ಕಡಲೆ ಹಿಟ್ಟನ್ನು ಹೀಗೆ ಗಂಟಿಲ್ಲದಂತೆ ಕಲಿಸ್ಕೊಳ್ಬೇಕು. ಹೀಗೆ ಈಗ ನೋಡಿ, ಗಂಟಿಲ್ಲದಂತೆ ನಾನು ಕಡಲೆ ಹಿಟ್ಟನ್ನು ಎಣ್ಣೆ ಹಾಕಿ ಕಲಸಿದ್ದೀನಿ. ಹೀಗೆ ಎಣ್ಣೆ ಹಾಕಿ ನೀಟಾಗಿ ಕಲಿಸ್ಕೊಳ್ಬೇಕು ಗಂಟಿಲ್ಲದಂತೆ. ಈಗ ಕಲಸಿದ್ದಾಗಿದೆ. ಈಗ ಇದು ರೆಡಿ ಆಯಿತು ಹಿಟ್ಟು. ಇನ್ನು ಸ್ಟವ್ ಹಚ್ಚಿ ಬಾಣಲೆ ಇಟ್ಟಿದ್ದೀನಿ. ಈಗ ಅದಕ್ಕೆ ಕಡಲೆ ಹಿಟ್ಟು ಯಾವುದ್ರಲ್ಲಿ ತೊಗೊಂಡಿದ್ನೋ ಅದರಲ್ಲೇ 2 ಬೌಲು ಸಕ್ಕರೆ ತೊಗೊಳ್ತಾ ಇದ್ದೀನಿ. 2 ಬೌಲು ಸಕ್ಕರೆ, ದಪ್ಪದಿದ್ದು ಸಕ್ಕರೆ. ಈಗ ಇದಕ್ಕೆ ನೀರು ಹಾಕ್ಕೊಳ್ತೀನಿ. ಈಗ ಅದರಲ್ಲಿ 1 ಬೌಲು ನೀರು ಹಾಕ್ಕೊಳ್ತಾ ಇದ್ದೀನಿ. 2 ಬೌಲು ಸಕ್ಕರೆಗೆ 1 ಬೌಲು ನೀರು ಬೇಕಾಗುತ್ತೆ. ಇಲ್ಲಿ ಮೈಸೂರು ಪಾಕನ್ನು ಮಾಡೋದಕ್ಕೆ ಪಾಕ ರೆಡಿ ಮಾಡ್ಕೊಳ್ತೀನಿ. ಈಗ ನಾನು ಈಗ ಸಕ್ಕರೆ ಕರಗಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾನು ಸಕ್ಕರೆನ ಈ ರೀತಿ ಕರಗಿಸ್ಕೊಳ್ತೀನಿ. ನೋಡಿ, ಒಂದು ಸೈಡು ನಾನು ಎಣ್ಣೆನ ಮೀಡಿಯಮ್ ಫ್ಲೇಮಲ್ಲಿ ಕಾಯೋದಕ್ಕೆ ಇಟ್ಟಿದ್ದೀನಿ ಬೇರೊಂದು ಬಾಣಲಿಯಲ್ಲಿ. 2 ಬೌಲು ತೊಗೊಂಡಿರೋದು ಎಣ್ಣೆ, ಅದರಲ್ಲಿ ಅರ್ಧ ಬೌಲು ಕಡಲೆ ಹಿಟ್ಟು ಕಲಸೋದಕ್ಕೆ ಹಾಕ್ಕೊಂಡಿದ್ದೀನಿ. ಇನ್ನು 1.5 ಬೌಲನ್ನು ನಾನು ಬಾಣಲಿಯಲ್ಲಿ ಕಾಯೋದಕ್ಕೆ ಇಟ್ಟಿದ್ದೀನಿ ಮೀಡಿಯಮ್ ಫ್ಲೇಮ್ನಲ್ಲಿ. ಒಂದು ಕಡೆ ಎಣ್ಣೆ ಕಾಯ್ತಾ ಇದೆ, ಇನ್ನೊಂದು ಕಡೆ ಪಾಕ ರೆಡಿ ಆಗ್ತಾ ಇದೆ. ಇನ್ನೊಂದು ಸ್ಟವ್ ಮೇಲೆ ಪಾಕಕ್ಕೆ ಇಟ್ಕೊಂಡಿದ್ದೀನಿ ನಾನು. ಆಗಬೇಕಿದು ಪಾಕ, ಸಕ್ಕರೆ ಪಾಕ ಕರಗಬೇಕು ಸಕ್ಕರೆ. ಈಗ ನೋಡಿ, ಸಕ್ಕರೆ ಕರಗಿದೆ. ಈಗ ಪಾಕಕ್ಕೆ ಬರ್ತಾ ಇದೆ. ಈಗ ನಾವು ಮಧ್ಯದಲ್ಲಿ ಹೀಗೆ ಕೈಯಿಂದ ನೋಡ್ಕೊಳ್ತಾ ಇರಬೇಕು. ಇನ್ನೂ ಪಾಕ ಬಂದಿಲ್ಲ, ಮಧ್ಯದಲ್ಲಿ ನೋಡ್ಕೊಳ್ತಾ ಇರಬೇಕು. ಈಗ ಒಂದ್ಸಲ ನಾವು ಪಾಕನ ನೋಡೋಣ ಬಂದಿದೆಯೇನೋ ಅಂತ. ಬರ್ತಾ ಇದೆ ಪಾಕ. ಇನ್ನೊಂದು 2 ನಿಮಿಷ.
ಈಗ ನೋಡೋಣ. ತಗೊಂಡು ನಾವು 2 ಬೇಳೆನಿಂದ ನೋಡಿ ಪಾಕ ಈ ಥರ ಒಂದೆಳೆ ಪಾಕ ಬರಬೇಕು ನೋಡಿ. ಈಗ ಒಂದೆಳೆ ಬಂದಿದೆಯಲ್ಲ, ಈಗ ಬರಬೇಕು. ಇನ್ನೊಂದು ಸರ್ತಿ ತೋರಿಸ್ತೀನಿ. ಇದು ರೆಡಿ ಆಗಿದೆ. ಕಲಸಿರೋಂಥ ಕಡಲೆ ಹಿಟ್ಟನ್ನು ಈಗ ಹಾಕ್ಕೊಂಡು ಹೀಗೆ ತಿರುಗ್ಕೊಳ್ಬೇಕು. ಒಂದು ಕೈಯಿಂದ ಹಾಕ್ಕೊಳ್ಬೇಕು, ಒಂದು ಕೈಯಿಂದ ತಿರುಗ್ಕೊಳ್ಬೇಕು. ಹೀಗೆ ನೋಡಿ. ಈಗ ಹಾಕ್ಕೊಳ್ಬೇಕು, ಈಗ ತಿರುಗ್ಕೊಳ್ಬೇಕು. ಒಂದು ಕೈಯಿಂದ ಹಾಕ್ಕೊಳ್ಬೇಕು, ಒಂದು ಕೈಯಿಂದ ಈ ಥರ ತಿರುಗ್ಕೊಳ್ಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಇದನ್ನು ಮಾಡ್ಕೊಳ್ಬೇಕು. ಈಗ ಎಣ್ಣೆಯಲ್ಲಿ ಕಡಲೆ ಹಿಟ್ಟು ಎಲ್ಲನೂ ಎಣ್ಣೆನಲ್ಲಿ ಕಲಸಿಟ್ಕೊಂಡಿದ್ದು ಕಡಲೆ ಹಿಟ್ಟನ್ನೆಲ್ಲ ಹಾಕ್ಕೊಂಡಿದ್ದೀನಿ. ಈಗ ಅದು ಸಕ್ಕರೆ ಪಾಕದಲ್ಲಿ ಚೆನ್ನಾಗಿ ಬೆರೆತ್ಕೊಂಡಿದೆ, ಗಂಟೆನೂ ಇಲ್ಲ. ಮೊದಲೇ ಕಲಸಿಟ್ಕೊಂಡಿರೋದ್ರಿಂದ ಕಡಲೆ ಹಿಟ್ಟನ್ನು ಈಗ ಇದು ಸಕ್ಕರೆ ಪಾಕದಲ್ಲಿ ಚೆನ್ನಾಗಿ ಬೆರೆತ್ಕೊಂಡಿದೆ. ಈಗ ಚೆನ್ನಾಗಿದು ಕಾಯಬೇಕು. ಕಾದ್ಮೇಲೆ ನಾವು ಅಲ್ಲಿ ಕಾಯಿಸಿಟ್ಕೊಂಡಿರೋಂತಹ ಎಣ್ಣೆನ ನಾವು ಹಾಕ್ಕೊಳ್ಬೇಕು. ಈಗ ಇದು ಚೆನ್ನಾಗಿ ಕುದೀತಾ ಇದೆ. ಈ ಟೈಮಲ್ಲಿ ನಾವು ಚೆನ್ನಾಗಿ ಕಾಯಿಸ್ಕೊಂಡಿರೋಂತಹ ಎಣ್ಣೆನ ನಾವು ಇಲ್ಲಿ ಹಾಕ್ಕೊಳ್ಬೇಕು. ಚೆನ್ನಾಗಿ ಕಾಯಿಸ್ಕೊಂಡಿರೋಂಥ ಎಣ್ಣೆ ಒಂದೊಂದೇ ಚೌಟನ ನಾವಿಲ್ಲಿ ಹಾಕ್ಕೊಳ್ತಾ ಇರಬೇಕು. ಈಗ ಅದು ಮತ್ತೆ ಸ್ವಲ್ಪ ಬಬ್ಬಲ್ಸ್ ಎಲ್ಲ ಕಡಿಮೆ ಆದಮೇಲೆ ಮತ್ತೆ ನಾವು ಈ ಎಣ್ಣೆನ ಹಾಕ್ಕೊಳ್ಬೇಕು. ಸ್ವಲ್ಪ ಬಬ್ಬಲ್ಸ್ ಕಡಿಮೆ ಆಗಿ ಅದು ಒಳಗಡೆ ಹೋಗುತ್ತಲ್ಲ, ಆಗ ನಾವು ಹೀಗೆ ಬಿಸಿ ಎಣ್ಣೆನ ಕಾದಿರೋಂತಹ ಎಣ್ಣೆನ ಹಾಕ್ಕೊಳ್ಬೇಕು. ನಾನಿಲ್ಲಿ ಎಣ್ಣೆಯಿಂದ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನಾವು ಬರೀ ತುಪ್ಪದಿಂದನೂ ಬೇಕಾದರೆ ಮಾಡ್ಕೊಳ್ಬಹುದು, ಇಲ್ಲಾಂದರೆ ಒಂದು ಅರ್ಧ ತುಪ್ಪ ಒಂದು ಅರ್ಧ ಎಣ್ಣೆಯಿಂದನೂ ನಾವು ಇದನ್ನು ಮಾಡ್ಕೊಳ್ಬಹುದು. ಇದು 1.5 ಬೌಲು ಇದೆ ಎಣ್ಣೆ, ಒಂದು ಅರ್ಧ ಬೌಲು ಕಡಲೆ ಹಿಟ್ಟು ಕಲಸೋದಕ್ಕೆ ಹಾಕ್ಕೊಂಡಿದ್ದೆ. ನೋಡಿ ಈಗ ಆಯಿತು, ಇದು ರೆಡಿ ಆಗಿದೆ ನೋಡಿ. ತಳಬಿಟ್ಟು ಬಂದಿದೆ, ಇಷ್ಟಾದರೆ ಸಾಕು, ಇನ್ನೇನು ಗಟ್ಟಿ ಆಗೋದೇನು ಬೇಡ. ಈಗ ಇದು ಮೈಸೂರು ಪಾಕ್ ರೆಡಿಯಾಗಿದೆ. ಈಗ ಇದನ್ನು ನಾನು ತುಪ್ಪ ಸವರಿರೋಂತಹ ತಟ್ಟೆಗೆ ಹಾಕ್ಕೊಳ್ತೀನಿ. ಈಗ ನಾನು ತುಪ್ಪ ಸವರಿರೋಂತಹ ತಟ್ಟೆಗೆ ಇದನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡಿದ್ದಾಯಿತು. ಮಾಡಿರೋದನ್ನೆಲ್ಲನೂ ಈಗ ಇದು ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ನಾನು ಇದನ್ನು ಕಟ್ ಮಾಡ್ಕೊಳ್ಳೋದು. ಒಂದು 1/4 ಗಂಟೆ ಆದಮೇಲೆ ಅದನ್ನ ನಾವು ಇದು ತಣ್ಣಗಾಗೋದಕ್ಕೆ ಬಿಡ್ತೇನೆ ರೀ. 1 ಅವರ್ ತಣ್ಣಗಾಗಲಿ. ಈಗ 1/4 ಗಂಟೆ ಆಗಿದೆ. ಈಗ ನಾನು ಇದನ್ನ ಕಟ್ ಮಾಡ್ಕೊಳ್ತೀನಿ. ನಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ನಾವು ಕಟ್ ಮಾಡ್ಕೊಳ್ಬೋದು. ಹೀಗೆ ಮೊದಲೇ ಕಟ್ ಮಾಡಿ ಇಟ್ಟಿರಬೇಕು, ಆಮೇಲಿಂದ ತೆಕ್ಕೊಳ್ಬೇಕು. ಇದನ್ನು 1 ಅವರ್ ಆದಮೇಲೆ ಈಗ ಮೈಸೂರು ಪಾಕು ಒಂದೊಂದೇ ಪೀಸನ್ನು ನಾನೀಗ ತಗೊಳ್ತೀನಿ. ಹೀಗೆ ತೆಕ್ಕೊಳ್ಬೇಕು. ತಣ್ಣಗಾಗಿದೆ ಈಗ ಫುಲ್ಲು.
ಥರ ತೆಕ್ಕೊಳ್ಬೇಕು. ಇದೆಲ್ಲ ಚೆನ್ನಾಗಿ ಬರ್ತಾ ಇದೆ, ಕರೆಕ್ಟಾಗಿ ಆಗಿದೆ. ಮೈಸೂರು ಪಾಕ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಬರ್ತಾ ಇದೆ, ಕರೆಕ್ಟಾಗಿ ಬರ್ತಾ ಇದೆ ಎಲ್ಲ. ಬಿಲ್ಲೆಗಳು ನೋಡಿ ಎಷ್ಟು ಸೂಪರಾಗಿ ಬಂದಿದೆ. ಸಾಫ್ಟ್ ಮೈಸೂರು ಪಾಕ್ ಇದು. ಕರೆಕ್ಟಾಗಿ ಬಿಲ್ಲೆಗಳು ಎಲ್ಲ ಬರ್ತಾ ಇದೆ. ಬಾಯಲ್ಲಿಟ್ಟರೆ ಕರಗುವಂತಹ ಮೈಸೂರು ಪಾಕು ತುಂಬಾ ಚೆನ್ನಾಗಿ ಬಂದಿದೆ ನೋಡಿ. ಮಾಡ್ಕೋಬಹುದು. ಈ ವರಮಹಾಲಕ್ಷ್ಮಿ ಮತ್ತು ಗಣೇಶ ಹಬ್ಬದಲ್ಲೆಲ್ಲನೂ ನಾವು ದೇವರಿಗೆ ಸ್ವೀಟನ್ನೆಲ್ಲ ಮಾಡಿ ಇಡ್ತೀವಲ್ಲ, ಆಗ ಈ ಥರ ನಾವು ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಳ್ಬಹುದು. ಈ ಮೆಥಡ್ನಲ್ಲಿ ಮಾಡಿದ್ರೆ ಈಸಿಯಾಗಿ ನಾವು ಮೈಸೂರು ಪಾಕನ್ನು ಮಾಡ್ಕೋಬಹುದು. ಮತ್ತು ಏನಾದರೂ ಹಬ್ಬವಾರಗಳಲ್ಲಿ ಮತ್ತು ಫಂಕ್ಷನ್ಸ್ ಇರುತ್ತಲ್ಲ ಮನೆಯಲ್ಲಿ, ಆಗ ನಾವೇ ಮನೆಯಲ್ಲಿ ಈ ಥರ ಮಾಡ್ಕೋಬಹುದು. ಯಾರಾದರೂ ಮನೆಗೆ ಬಂದಾಗ ಗೆಸ್ಟು ಮತ್ತು ಹಬ್ಬವಾರಗಳಲ್ಲಿ ನಾವು ಈ ಥರ ಮಾಡ್ಕೊಳ್ಬಹುದು. ಯಾವಾಗಲೂ ಪಾಯಸ ಹೋಳಿಗೆನೇ ಮಾಡ್ತಿರ್ತೀವಲ್ವ, ಅದ್ರ ಬದಲು ಈ ಥರ ಚೇಂಜ್ ಆಗಿ ನಾವು ಈ ಥರ ಸಾಫ್ಟ್ ಮೈಸೂರು ಪಾಕನ್ನು ಮಾಡ್ಕೊಳ್ಬಹುದು. ಮರೆಯದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಟಿಫಿಕೇಷನ್ ಬರುತ್ತೆ. ಆಗ ಮೊದಲಿಗೆ ವಿಡಿಯೋಗಳನ್ನು ನೀವು ನೋಡಬಹುದು. ನೋಡಿದ್ದಕ್ಕೆ ಧನ್ಯವಾದಗಳು.